ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಇವತ್ತು ನಾನು ನಿಮಗೆ ಕಟಕ ರಾಶಿಯವರ ಜೂನ್ ತಿಂಗಳ ಒಂದು ಮಾಸಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರ ಮಾಸಫಲ ಹೇಗಿರುತ್ತೆ ಅನ್ನೋದಾದರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲಿಗೆ ಆರೋಗ್ಯ ವಿಚಾರವನ್ನು ತೆಗೆದುಕೊಂಡಾಗ ಕಟಕ ರಾಶಿಯವರಿಗೆ ಉಚ್ಚನಾಗಿ ಗುರು ಸಂಚಾರ ಆಗಿರೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಅಟ್ ದಿ ಸೇಮ್ ಟೈಮ್ ಏನಾಗುತ್ತೆ, ಅಷ್ಟಮದಲ್ಲಿ ರಾಹು ಆರೋಗ್ಯ ಸ್ಥಾನದಲ್ಲಿ ಕುಂತಿರೋದ್ರಿಂದ ಸ್ವಲ್ಪ ನಿಮಗೆ ನರಬಾಧೆಗಳಾಗಿರತಕ್ಕಂಥದ್ದಾಗಿರ್ಬೋದು, ರಕ್ತಸ್ರಾವ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಮತ್ತು ರಕ್ತ ಸಂಬಂಧಿತ ಕಾಯಿಲೆಗಳಲ್ಲಿ ಸ್ವಲ್ಪ ಚೇತರಿಕೆನೂ ಆಗ್ಬೋದು ಅಥವಾ ಅದು ಅಧಿಕವಾಗೂ ಆಗ್ಬೋದು. ಹಾಗಾಗಿ ಈ ಒಂದು ತಿಂಗಳು ಕಟಕ ರಾಶಿಯವರು ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಖಡಾಖಂಡಿತವಾಗಿ ನಿಗಾವನ್ನು ವಹಿಸಲೇಬೇಕಾಗ್ತಕ್ಕಂಥದ್ದು ಈ ಒಂದು ತಿಂಗಳು ನಿಮಗೆ ಸೂಚನೆ ಕೊಡ್ತಾ ಇದೆ. ಮತ್ತು ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರ ಶಿಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾರು ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ಲಾಭದಲ್ಲಿ ನಿಮಗೆ ಉಚ್ಚ ಗುರು ಇರೋದರಿಂದ ತುಂಬ ಉನ್ನತ ಮಟ್ಟದ ಅಭಿವೃದ್ಧಿಗಳನ್ನು ಅಥವಾ ಉನ್ನತ ಮಟ್ಟದ ಶುಭವಾರ್ತೆಗಳನ್ನು ಶಿಕ್ಷಣದ ವಿಚಾರದಲ್ಲಿ ನೀವು ಕಾಣಬಹುದಾಗಿರುತ್ತೆ. ಮತ್ತು ವಿದ್ಯಾರ್ಥಿಗಳು ಏನು ಒಂದು ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದು ಏಕಾಗ್ರತೆ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಎಜುಕೇಷನ್ ಮೇಲೆ ಒಲವು ಜಾಸ್ತಿ ಬರ್ತಕ್ಕಂಥ ಒಂದು ಕಾಲಘಟ್ಟ ಈ ಒಂದು ಕಟಕ ರಾಶಿಯವರಿಗೆ ಬರ್ತಕ್ಕಂಥದ್ದು. ನಂತರವಾಗಿ ಕಟಕ ರಾಶಿಯವರ ಒಂದು ವೃತ್ತಿ ಜೀವನ ಆಗಿರ್ಬೋದು ಅಥವಾ ವ್ಯಾವಹಾರಿಕ ಜೀವನ ಆಗಿರ್ಬೋದು, ಈ ಒಂದು ತಿಂಗಳು ತುಂಬ ಲಾಭದಾಯಕವಾಗಿರತಕ್ಕಂಥದ್ದು. ಯಾಕಂದರೆ 11ನೇ ಮನೆ ಲಾಭದಲ್ಲಿ ರವಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟನ್ನು ಕಾಣಬಹುದು ಮತ್ತು ಉನ್ನತ ಸ್ಥಾನಗಳಿಗೆ ನೀವು ಹೆಜ್ಜೆಯನ್ನು ಇಡ್ಬೋದು. ಮತ್ತು ಮನಸ್ಸಲ್ಲಿ ನೀವೇನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಲೂ ಆ ಕಾರ್ಯ ನಿಮಗೆ ಒಳಿತನ್ನು ಕೊಡ್ತಕ್ಕಂಥದ್ದು ಈ ಒಂದು ತಿಂಗಳು ನಿಮಗೆ ಲಭಿಸ್ತಕ್ಕಂಥ ಒಂದು ಶುಭದಾಯಕ ವಿಚಾರವಾಗಿರುವಂಥದ್ದು. ಕಟಕ ರಾಶಿಯವರ ಒಂದು ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ, ದಯವಿಟ್ಟು ಜೂನ್ ತಿಂಗಳಲ್ಲಿ ಯಾರಿಗೂ ಸಾಲವನ್ನು ಕೊಡಬೇಡಿ, ಯಾರಿಂದನೂ ಸಾಲವನ್ನು ಕೂಡ ನೀವು ಸ್ವೀಕಾರವನ್ನು ಮಾಡಬಾರದು. ಯಾಕಂದರೆ 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಅಧಿಕ ಧನವ್ಯಯವನ್ನು ಕೊಡ್ತಕ್ಕಂಥದ್ದು ಮತ್ತು ನೀವು 3ನೇ ವ್ಯಕ್ತಿಯಾಗಿ ಯಾವುದಾದ್ರೂ ದುಡ್ಡಿನ ವ್ಯವಹಾರದಲ್ಲಿ ಹೋದರೆ ಅಲ್ಲಿ ನೀವು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಮಾನಹಾನಿಯನ್ನು ನೀವು ದುಡ್ಡಿನ ವಿಚಾರದಲ್ಲಿ ಮಾಡಿಕೊಳ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ದುಡ್ಡು ಕಾಸು ವ್ಯವಹಾರಗಳಲ್ಲಿ ಈ ಒಂದು ತಿಂಗಳು ಬಹಳ ಜೋಪಾನವಾಗಿ ನೀವು ಹೆಜ್ಜೆಯನ್ನು ಇಡಲೇಬೇಕಾಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕುಟುಂಬ ವಿಚಾರವಾಗಿ ಸ್ವಲ್ಪ ಕಲಹಗಳನ್ನು ಅನುಭವಿಸಬೇಕಾಗತ್ತೆ. ಯಾಕಂದರೆ ವ್ಯಯದಲ್ಲಿ ಶುಕ್ರ ಇರೋದರಿಂದ 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಒಂದು ಕುಟುಂಬದಲ್ಲಿ ಕಲಹಗಳನ್ನು ನೀವು ಕಾಣಬಹುದು. ನಂತರವಾಗಿ ಅನವಶ್ಯಕ ವಿಚಾರಗಳಿಗೆ ಚರ್ಚೆಗಳನ್ನು ಮಾಡಿ ಸಣ್ಣ ಪುಟ್ಟ ವಿಚಾರನ ದೊಡ್ಡದು ಮಾಡಿ ಜಗಳವನ್ನು ಮಾಡಿಕೊಂಡು ಅದು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಥರ ಆಗುವಂತಕ್ಕಂಥ ಸಂಭವ ನಿಮಗೆ ಕಟಕ ರಾಶಿಯವರಿಗೆ ಇರುವಂಥದ್ದು. ಹಾಗಾಗಿ ಕುಟುಂಬದಲ್ಲಿ ಬಹಳ ನಿಗಾ ವಹಿಸಿಕೊಂಡು ಮಾತುಗಳನ್ನ ಆಡೋದು ಬಹಳ ಉತ್ತಮ. ನೋಡಿ ವೀಕ್ಷಕರೇ, ಜೂನ್ ತಿಂಗಳಲ್ಲಿ ಕಟಕ ರಾಶಿಯಲ್ಲಿ ಯಾರ್ಯಾರು ಇದ್ದೀರಿ ಅವರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಹಳ ಒಂದು ಪ್ರಾಬ್ಲಮ್ಗಳಾಗ್ತಕ್ಕಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ 6ನೇ ಮನೆಯಲ್ಲಿ ಚಂದ್ರ ಮತ್ತು 12ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ನಿಮ್ಮ ಪ್ರೀತಿಯಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಆಗ್ತಕ್ಕಂಥ ಸಂಭವ ಇರುತ್ತೆ. ತದನಂತರವಾಗಿ ನೀವು ಹೊಸದಾಗಿ ಏನಾದರೂ ಒಂದು ಪ್ರೀತಿ ಪ್ರೇಮ ವಿಚಾರವನ್ನು ಯಾರ ತನಕ ಹೇಳ್ಕೋಬೇಕು ಅಂತಂದರೆ ರಿಜೆಕ್ಷನ್ ಅನುಭವಿಸುವಂತಕ್ಕಂಥ ಸಂಭವಗಳು ಹೆಚ್ಚಾಗಿರುತ್ತೆ. ನಂತರವಾಗಿ ನೀವು ಇಷ್ಟಪಡ್ತಿರ್ತಕ್ಕಂಥ ಈಗ ಪ್ರೆಸೆಂಟ್ ಬಾಂಧವ್ಯದಲ್ಲಿ ಏನಿರ್ತೀರಿ ಆ ಬಾಂಧವ್ಯಗಳಲ್ಲಿ ಮನಸ್ತಾಪಗಳು, ಅನವಶ್ಯಕ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಆ ಒಂದು ಬಾಂಧವ್ಯವನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಈ ಥರ ಸಣ್ಣ ಪುಟ್ಟ ಸಿಚುವೇಶನ್ಸ್ಗಳು ಕಟಕ ರಾಶಿಯವರಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿರ್ತಕ್ಕಂಥವರು ಬಹಳ ಜಾಗೃತರಾಗಿರುವಂಥದ್ದು ಈ ಒಂದು ತಿಂಗಳಲ್ಲಿ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗೆ ಇದಕ್ಕೆಲ್ಲ ಪರಿಹಾರ ಮಾರ್ಗ ಏನಂತ ಹೇಳಿದ್ರೆ, ನಿಮಗೆ ಈ ಒಂದು ತಿಂಗಳು ನೀವು ಕಟಕ ರಾಶಿಯಲ್ಲಿ ಯಾರ್ಯಾರಿದ್ದೀರಿ ರಾಹು ಮಂತ್ರವನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಜಪವನ್ನು ಮಾಡಲೇಬೇಕು. ಯಾಕಂದರೆ ಅಷ್ಟಮ ರಾಹು ನಿಮಗೆ ಅಷ್ಟು ಶೋಭದಾಯಕವನ್ನು ಕೊಡೋದಿಲ್ಲ. ಹಾಗಾಗಿ ರಾಹು ಮಂತ್ರವನ್ನು ಪಾರಾಯಣ ಮಾಡೋದು, ನಂತರವಾಗಿ ಶುಕ್ರ ಮಂತ್ರ ಮತ್ತು ಬುಧ ಮಂತ್ರವನ್ನು ಪಾರಾಯಣ ಮಾಡ್ಕೊಂಡು ಬರೋದ್ರಿಂದ ತುಂಬ ನಿಮಗೆ ನಕಾರಾತ್ಮಕ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಶನಿವಾರ ನೀವು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಧಾನ್ಯಗಳನ್ನು ದಾನ ಮಾಡ್ತಾ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಇದಾಗಿತ್ತು ಕಟಕ ರಾಶಿಯವರ ಒಂದು ಜೂನ್ ತಿಂಗಳ ಮಾಸಫಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಥರದ ನೀವು ಕಷ್ಟಗಳಿಂದ ಬಳಲ್ತಾ ಇದ್ದರು ಅಥವಾ ಜನ್ಮ ಜಾತಕದಲ್ಲಿ ಸಮಸ್ಯೆಗಳಿದೆ, ಮದುವೆ ವಿಳಂಬ ಆಗ್ತಾ ಇದೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆ, ಕುಟುಂಬದಲ್ಲಿ ನಿಮಗೆ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಯಾವುದೇ ಥರದ ಒಂದು ಏಳಿಗೆಯನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ, ಈ ಥರದ ನಾನಾ ಥರದ ಗೊಂದಲಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ ಅಂತಂದರೆ ನಿಮ್ಮ ಜನ್ಮ ಜಾತಕವನ್ನು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಳಿಸಿ ಕರೆ ಮಾಡಿ ನಿಮ್ಮ ಎಲ್ಲ ಮಾಹಿತಿಗಳಿಗೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ನಮಸ್ಕಾರ.